ನಮಸ್ಕಾರ ಸ್ನೇಹಿತರೆ, ಐಶ್ವರ್ಯ ಎಡಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ ನಾನು ನಮ್ಮ ಮನೇಲಿ ಕ್ಯಾಪ್ಸಿಕಮ್ ಪಲ್ಯ ಅಂದ್ರೆ ಇದು ದೊಣ್ಣೆ ಮೆಣಸಿನಕಾಯಿ ಅಂತಾರ ನೋಡ್ರಿ. ಇದು ಚಿಕ್ಕ ಚಿಕ್ಕದಾಗಿ ತಂದಿಸಿದೀನಿ. ನಮ್ಮ ಮನೆಯವ್ರು ಊರಿಗೆ ಹೋಗಿದ್ರು. ನಮ್ಮ ಊರ್ ಹತ್ರ ಕಲಾದಿಗೆ ಅಂತ ಬರ್ತೈತಿ. ಸಂತೆ ಗುರುವಾರಕ್ಕೊಮ್ಮೆ ಸಂತೆ ಆಗತ್ತೆ, ಅಲ್ಲಿ ತಂದಿದ್ದೀವಿ ನೋಡಿ. ಇಷ್ಟು ಪುಟ್ಟದಾಗಿ ಇಷ್ಟು ಚೆನ್ನಾಗಿದೆ. ಇದು ಎಣ್ಣೆಗಾಯಿ ಮಾಡೋದು ಹೆಂಗ್ ಮಾಡೋದನ್ನ ತೋರಿಸ್ಕೊಡ್ತೀನಿ ಬರ್ರಿ. ಅದಕ್ಕೆ ನಾನು ಏನೇನ್ ಸಾಮಗ್ರಿ ತಗೋತೀನಿ ಅನ್ನೋದು ಹೇಳ್ತೀನಿ ನೋಡ್ರಿ. ಅದಕ್ಕೆ ಏನೇನ್ ಬೇಕು ಅನ್ನೋದು. ಇಲ್ಲಿ ನಾನು ಶೇಂಗಾ ಹುರಿದು ಇಟ್ಕೊಂಡಿದ್ದೀನಿ. ಆಮೇಲೆ ಇದು ಕೊಬ್ಬರಿ ತಗೊಂಡಿದ್ದೀನಿ ಸ್ವಲ್ಪ. ಆಮೇಲೆ ಇದು ಗೋಡಂಬಿ, ಸ್ವಲ್ಪ ಹುಣಸೆಹಣ್ಣು ರಸ ಬೇಕು ಅದಕ್ಕೆ. ಆಮೇಲೆ ನಾನು ಮನೆಯಲ್ಲಿ ಮಾಡ್ಕೊಂಡಿರೋದು ಮಸಾಲೆ ಪೌಡ್ರು. ಬನ್ನಿ ಅದು ನಾನು ಮಿಕ್ಸಿ ಮಾಡ್ಕೊಂಡ್ ಬರ್ತೀನಿ ಇವಾಗ. ನೋಡ್ರಿ, ಇವಾಗ ಇದನ್ನ ಪೇಸ್ಟ್ ಮಾಡ್ಕೊಂಡ್ ಬಂದೀನಿ. ಬರ್ರಿ ಇವಾಗ ನಾನು ಪಲ್ಯ ಮಾಡಕ್ ಶುರು ಮಾಡ್ತೀನಿ ನೋಡ್ರಿ. ಬರ್ರಿ ಇವಾಗ ಗ್ಯಾಸ್ ಹಚ್ಕೊತೀನಿ ನೋಡು. ಒಂದೊಂದು ಕ್ಯಾಪ್ಸಿಕಮ್ ಕಟ್ ಮಾಡ್ಕೋತೀನಿ. ಈ ತರ ಕಟ್ ಮಾಡ್ಕೋಬೇಕು. ಅದನ್ನ ಹಿಂಗ್ ಕಟ್ ಮಾಡ್ಕೊಂಡು ಇದು ಹಂಗೇನೆ ಇರ್ಲಿ. ಇದು ನೋಡಿ ಎಷ್ಟು ಚೆನ್ನಾಗಿದಾವ ನೋಡು. ನೋಡಿ ಒಳಗೆಲ್ಲ ಚೆನ್ನಾಗಿದೆ, ಏನಂತ ಇಲ್ಲ, ಎಲ್ಲ ಚೆನ್ನಾಗಿದೆ ನೋಡಿ. ಎಲ್ಲ ಚೆನ್ನಾಗಿ. ನಾನು ಬೀಜ ತೆಗಿಯಕ್ ಹೋಗಲ್ಲ. ಚಿಮಣಿ ಆನ್ ಮಾಡ್ಬೇಕಮ್ಮ. ಈಗ ಎಣ್ಣೆ ಹಾಕ್ತೀನಿ ನೋಡ್ರಿ. ಇವಾಗ ಎಣ್ಣೆ ಹಾಕಿ ಹುರಿತೀನಂತ. ಚೆನ್ನಾಗಿ ಇಟ್ಟು ಹುರಿಬೇಕು ಅದನ್ನ. ಚೆನ್ನಾಗಿ ಹುರ್ಕೋಬೇಕು ಇವನ್ನ. ಕಟ್ಟು ನಾನು 10 ರಿಂದ 11 ಮೆಣಸಿನಕಾಯಿ ತಗೊಂಡಿದ್ದೀನಿ. ನಮ್ಮ ಮನೇಲಿ ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ. ಇದರ ಜಾಸ್ತಿ ಉಳಿಸೋದು ಪೇಸ್ಟ್ನು ಅನ್ನದ ಜೊತೆ ಹಾಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಖಾರ ಆಗಿ ಚೆನ್ನಾಗಿರುತ್ತೆ. ಅನ್ನದ ಜೊತೆನೂ ಚೆನ್ನಾಗಿರುತ್ತೆ. ರೊಟ್ಟಿ ಚಪಾತಿ ಪಲ್ಯಕ್ಕೂ ಚೆನ್ನಾಗಿರುತ್ತೆ. ಇವಾಗ ಇದನ್ನ ಹುರ್ಕೊಂಡು ನೋಡ್ರಿ. ಇದನ್ನ ತಣ್ಣಗೆ ಹಾಕಿಬಿಡ್ತೀನಿ ಸ್ವಲ್ಪ ಹೊತ್ತು. ತಣ್ಣಗಾಗ್ಬಿಟ್ಟು ಇದಕ್ಕೆ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನ ತುಂಬ್ಕೊಂಡು ಇವಾಗ ತುಂಬ್ತಾ ಇದೆ ನೋಡ್ರಿ. ಇದಕ್ಕೆ ತಣ್ಣಗಾಗಿದೆ ಅದು. ಬರ್ರಿ ಇವಾಗ ನಾನು ಕ್ಯಾಪ್ಸಿಕಮ್ ಪಲ್ಯನ ಒಗ್ಗರಣೆ ಹಾಕ್ತಂದ್ರೆ ದೊಣ್ಣೆ ಮೆಣಸಿನಕಾಯಿ ಪಲ್ಯ ಒಗ್ಗರಣೆ ಹಾಕ್ತೀನಿ ನೋಡ್ರಿ. ಇವಾಗ ಎಣ್ಣೆಗಾಯಿ, ಸಾರಿ ಎಣ್ಣೆಗಾಯಿ, ದೊಣ್ಣೆ ಮೆಣಸಿನಕಾಯಿ ಪಲ್ಯ ಎಣ್ಣೆಗಾಯಿ ಮಾಡಾಕತ್ತೆ ನೋಡ್ರಿ. ಎಷ್ಟು 3 ರಿಂದ 4 ಚಮಚ ಹಾಕೊಂಡಿದ್ದೀನಿ. ಎಣ್ಣೆ ಕಾಯಿಲ್ರಿ ಅದು. ಎಣ್ಣೆ ಕಾಯಬೇಕು. ಎಣ್ಣೆ ಕಾದೈತೆ ನೋಡ್ರಿ. ಇವಾಗ ಸಾಸಿವೆ ಹಾಕಿದ್ದೀನಿ, ಜೀರಿಗೆ ಹಾಕ್ತೀನಿ, ಒಂಚೂರು ಅರಿಶಿನ ಪೌಡರ್ ಹಾಕ್ತೀನಿ ನೋಡ್ರಿ.
ಆಮೇಲೆ ಹಿಂಗೆ ಹಾಕ್ತೀನಿ ನೋಡ್ರಿ. ಹಿಂಗೆ ಹಾಕಿದ್ಮೇಲೆ ಕರಿಬೇವು ಹಾಕ್ತೀನಿ ನೋಡಿ. ಕರಿಬೇವು ಹಾಕಿದ್ಮೇಲೆ ಈರುಳ್ಳಿ ಹಾಕ್ತೀನಿ ನೋಡಿ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಚೆನ್ನಾಗಿರುತ್ತೆ ಚೆನ್ನಾಗಿ ಈರುಳ್ಳಿ. ಎಣ್ಣೆಗೆ ಸ್ವಲ್ಪ ಎಣ್ಣೆನೂ ಜಾಸ್ತಿ ಹಾಕಬೇಕು, ಈರುಳ್ಳಿನ ಜಾಸ್ತಿ ಹಾಕಬೇಕು. ಸ್ವಲ್ಪ ಗ್ಯಾಸ್ ಜೋರಾಗಿರ್ತೀನಿ. ಸ್ವಲ್ಪ ಇದು ಆಗಲಿ ಇದಕ್ಕೆ. ಇದ್ರ ನೋಡ್ರಿ ಇವಾಗ ಈಗ ಸ್ವಲ್ಪ ಈ ತರ ಆಗಿದೆ ಕಲರು ಉಳ್ಳಾಗಡ್ಡಿ. ಇದಕ್ಕೆ ನಾನು ಒಂದು ಟೊಮೆಟೊ ಹುಣಸೆಹಣ್ಣು ಹಾಕಿದ್ದೀನಿ, ಸ್ವಲ್ಪ ಟೊಮೆಟೊನ ಹಾಕಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಟೊಮೆಟೊ ಹಾಕ್ತೀನಿ ಇದಕ್ಕೆ. ಉಪ್ಪೆಲ್ಲ ನಾನು ಪೇಸ್ಟ್ನ ಹಾಕಿ ರುಬ್ಕೊಂಡಿದ್ದೀನಿ. ಸ್ವಲ್ಪ ಟೊಮೆಟೊ ಇದು ಹೋಗ್ಬೇಕಲ್ಲ, ಸ್ವಲ್ಪ ಸಣ್ಣ ಬೇಕು, ಒಂಚೂರೇ ಚೂರು ಇಷ್ಟೇ ಹಾಕಿದ್ದೀನಿ ಉಪ್ಪು ಅದಕ್ಕೆ. ಟೊಮೆಟೊ ಸ್ವಲ್ಪ ಮೆತ್ತಗಾಗಿದೆ ಇದು. ಇದ್ರ ಜೊತೆಗೆ ನಾನು ಮೂಲಂಗಿ ಪಚಡಿ ಮಾಡ್ತೀನಿ. ಅದನ್ನ ಹೆಂಗ್ ಮಾಡ್ತೀನಿ ಅನ್ನೋದು ನೋಡ್ರಿ, ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ನಾನು ಏನು ಈ ಕ್ಯಾಪ್ಸಿಕಮ್ ತುಂಬ್ಕೊಂಡು ಇಟ್ಕೊಂಡಿದ್ನಲ್ಲ, ಅದನ್ನ ಒಂದು ಇದಕ್ಕೆ ಹಾಕ್ತೀನಿ ನೋಡ್ರಿ. ನೋಡಿ, ಡೊಣ್ ಮೆಣಸಿನಕಾಯಿನೂ ಅಂತಾರೆ, ಇಂಗ್ಲೀಷಲ್ಲಿ ಕ್ಯಾಪ್ಸಿಕಮ್ ಅಂತಾರೆ. ಚಿಕ್ಕ ಚಿಕ್ಕದಾಗಿ ಮಾಡಿ ತುಂಬಾ ಚೆನ್ನಾಗಿರ್ತೈತೆ ಇದು. ಇದನ್ನ ಚೆನ್ನಾಗಿ ಸ್ವಲ್ಪ ಅಷ್ಟೇ ಕೈ ಆಡಿಸ್ತೀನಿ, ಜಾಸ್ತಿ ಇದು ಮಾಡಕ್ ಹೋಗಲ್ಲ. ಒಂದ್ 2 ನಿಮಿಷ ಮುಚ್ಚಿಟ್ಬಿಡ್ತೀನಿ. ಸ್ವಲ್ಪ ಇದು ಎಣ್ಣೆಲ್ಲ ಇದು ಆಗ್ಬೇಕದು. ನೋಡ್ರಿ ಹಿಂಗಾಗೈತಿ ಇದು. ಇಷ್ಟೇ, ಜಾಸ್ತಿ ಇದನ್ನ ಮಾಡಕ್ ಹೋಗ್ಬಾರ್ದು ಅದನ್ನ ಮೆತ್ತಗ. ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಣ್ಣೆಲ್ಲ ಹೆಂಗ್ ಬಿಟ್ಕೊಂಡಿದೆ ನೋಡಿ ಸೈಡ್ ಎಲ್ಲ. ನೋಡಿ ನೋಡಿ ನೋಡಿ. ಇದಕ್ಕೇನು ಮಾಡ್ತೀನಿ ನಾನು, ಇವಾಗ ಉಳಿದಿರ್ತೈತಲ್ಲ ಈ ಪೇಸ್ಟ್ ಎಲ್ಲ ಹಾಕೊಂಡ್ಬಿಡ್ತೀನಿ ನೋಡ್ರಿ. ಸ್ವಲ್ಪ ಇದಕ್ಕೆ ನೀರು ಹಾಕೊಂಡು ಹಾಕೋತೀನಿ. ಅದ್ರದ್ದು ನೀರು ಇರುತ್ತೆ ರುಬ್ಬಿದು, ಹುಣಸೆ ರಸ ಇರುತ್ತಲ್ಲ ನೋಡ್ರಿ. ಇದನ್ನ ಅದ್ರದ್ದು ರುಬ್ಕೊಂಡಿರ್ತೀನಲ್ಲ ನೀರನ್ನ, ಹುಣಸೆಹಣ್ಣ ರಸ ಹಾಕಿಬಿಟ್ಟಿದ್ದೀನಿ. ಅದ್ರದ್ದು ಇದು ಅಷ್ಟು ಹಿಂಗೆ ಹಾಕೋತೀನಿ ನೋಡ್ರಿ. ಸ್ವಲ್ಪ ಹಿಂಗೆ ಕೈ ಆಡಿಸ್ಬಿಡೋಣ ಅಷ್ಟೇ ಅದನ್ನ. ನೋಡ್ರಿ ಇವಾಗ ಕ್ಯಾಪ್ಸಿಕಮ್ ಎಣ್ಣೆಗಾಯಿ ರೆಡಿ ಆಯ್ತು ನೋಡ್ರಿ. ಈಗ ಇಷ್ಟೇ, ಒಂದ್ 2 ನಿಮಿಷ ಕುದಿಸ್ಬೇಕು. ಅದನ್ನ ಜಾಸ್ತಿ ಕುದಿಸ್ಬೇಕು ಅಂದ್ರೆ ಎಳೆಯೂ ಇರ್ತಾವಲ್ಲ ಚಿಕ್ಕ ಚಿಕ್ಕದಾಗಿ ಇವು. ನೋಡಿ ಇದಕ್ಕೆ ನಾನು ಇವಾಗ ಏನ್ ಮಾಡ್ತೀನಿ, ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನೋಡ್ರಿ. ಇಷ್ಟೇ, ಕ್ಯಾಪ್ಸಿಕಮ್ ಪಲ್ಯ ರೆಡಿ ಆಯ್ತು. ಬರ್ರಿ ಇವಾಗ ನಾನು ಮೂಲಂಗಿ ಪಚಡಿ ಮಾಡೋದು ತೋರಿಸ್ಕೊಡ್ತೀನಿ. ಬರ್ರಿ ಇವಾಗ ನಾನು ಮೂಲಂಗಿ ಪಚಡಿ ಮಾಡೋದು ತೋರಿಸ್ಕೊಡ್ತೀನಿ ನಾನು. ಒಂದು 2 ಸ್ಪೂನು ಎಣ್ಣೆ ಹಾಕ್ತೀನಿ. ಇದು ಬೇಗ ಆಗುತ್ತೆ. ಈ ಬ್ಯಾಚಲರ್ಸ್ಗಾಗಲಿ ಸಾಂಬಾರು ಜೊತೆಗೆ ಹಪ್ಪಳ ಶಾಂಡಿಗೆ ಏನು ಬೇಕಾಗಿರ್ಲಿಕ್ಕಂದ್ರೂ
ಇದ್ರ ಮಾಡ್ಕೊಂಡ್ ತಿಂದ್ರೆ ಚೆನ್ನಾಗಿರ್ತದೆ ನೋಡ್ರಿ. ಸಾಸಿವೆ ಸಿಡಿತಾ ಇದೆ, ಜೀರಿಗೆ ಹಾಕ್ತೀನಿ, ಇಷ್ಟೇ. ಇದು ನಾನು ಒಟ್ಟೊಟ್ಟಿಗೆ ಕಡಲೆಬೇಳೆ ಉದ್ದಿನ ಬೇಳೆ ಇಟ್ಕೊಂಡಿದ್ದೆ. ಇದು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಕಡಲೆಬೇಳೆ ಉದ್ದಿನ ಬೇಳೆ. ಇಷ್ಟೇ. ಇದನ್ನ ಹಾಕೊಂಡು ಕೈ ಆಡಿಸ್ಬಿಟ್ರೆ ಸ್ವಲ್ಪ ಕರಿಬೇವು, ಸ್ವಲ್ಪ ಇಂಗು ನೋಡಿ. ಹಾಗೆ ಇದನ್ನ ಸಣ್ಣಂಗೆ ಇಟ್ಕೊಂಡೆ ಮಾಡ್ಕೋಬೇಕು. ಇದಕ್ಕೆ ನಾನು ಇದು ತುರಿದಿಟ್ಟಿರೋದು ಮೂಲಂಗಿ ತಗೊಂಡಿದ್ದೆ ನೋಡ್ರಿ. ಇದೀಗ ಮಾಡುವಾಗ ಇದನ್ನ ಗ್ಯಾಸ್ ನಾನು ಆಫ್ ಮಾಡ್ಕೊಂಡ್ ಬಿಡ್ತೀನಿ. ಇಷ್ಟ ನೋಡ್ರಿ, ತುಂಬಾ ಚೆನ್ನಾಗಿರ್ತದೆ. ಚೆಂದಾಗಿ ಮಾಡ್ಕೊಂಡು ತಿಂದು ನೋಡ್ರಿ. ಇದನ್ನ ಯಾವುದೇ ಪಲ್ಯ ಜೊತೆ ಇನ್ನೊಂದು ಪಲ್ಯ ಇಲ್ಲ, ಅನ್ನ ಸಾರ ಜೊತೆ ಇನ್ನೊಂದು ಏನಾದ್ರು ಹಪ್ಪಳ ಶಾಣಿಗಳು ಇರ್ಲಿಲ್ಲ ಅಂದ್ರೂ ಇದು ಸೈಡ್ ನಮ್ಮೂರ್ ಕಡೆ ಭಾಳ ಉತ್ತರ ಕರ್ನಾಟಕ ಸೌತೆಕಾಯಿ ಕೋಸಂಬರಿ ಆಗಲಿ, ಮೂಲಂಗಿ ಕೋಸಂಬರಿ ಆಗಲಿ, ಕ್ಯಾರೆಟ್ ಚಟ್ನಿ ಆಗಲಿ. ಕ್ಯಾರೆಟ್ ಚಟ್ನಿನೂ ಇನ್ನೊಂದು ದಿನ ತೋರಿಸ್ತೀನಿ ನಿಮಗೆ. ಇಷ್ಟ ನೋಡಿ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಇದಕ್ಕೆ ಇಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಯಾಕಂದ್ರೆ ಇದಕ್ಕೆ ಮೊಸರು ಹಾಕ್ತೀನಲ್ಲ, ಆಮೇಲೆ ಉಪ್ಪು ನೋಡ್ಕೊಂಡು ಹಾಕೊಡ್ರಿ. ಒಂಚೂರೇ ಚೂರು ಸಕ್ಕರೆ ನಿಮ್ಗೆ ಬೇಕಂದ್ರೆ ಹಾಕೊಡ್ರಿ, ಬೇಡದ್ರ ಬಿಡಿ. ಇಷ್ಟೇ ಇಷ್ಟಗ ನೋಡಿ, ಇಷ್ಟೇ ಇಷ್ಟು ಹಾಕ್ತೀನಿ ಸಕ್ಕರೆ. ಇದಾಗೋಯ್ತು ನೋಡ್ರಿ. ಇದಕ್ಕೆ ಮ್ಯಾಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇದು ನೋಡ್ರಿ, ಈಗ ಎಲ್ಲ ರೆಡಿ ಆಗಿತ್ತು. ಇದನ್ನ ತಣ್ಣಗೆ ಹಾಕ್ಬಿಡ್ತೀನಿ 2 ನಿಮಿಷ. ಆಮೇಲೆ ಸಿಗ್ತೀನಿ ನಿಮಗೆ. ತಣ್ಣಗಾಗ್ಲಿ ಪೂರ. ಇದು ತಣ್ಣಗಾಗೈತಿ ನೋಡ್ರಿ. ಈಗ ಇದಕ್ಕೆ ನಾನು ಮೊಸರು ಹಾಕಿ ತೋರಿಸ್ತೀನಿ ನೋಡ್ರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನನಗೆ ಮೊಸರು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ, ಚೆನ್ನಾಗಿರುತ್ತೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು. ತಿಂದು ನೋಡ್ರಿ. ನಾನು ಖಾರ ಏನು ಹಾಕಲ್ಲ ಇದಕ್ಕೆ. ಮೂಲಂಗಿ ಪಚಡಿ ರೆಡಿ ಆಯ್ತು ನೋಡ್ರಿ. ಇಷ್ಟ ಒಂದ್ 2 ನಿಮಿಷನೂ ಹಿಡಿಯಂಗಿಲ್ಲ ಅದನ್ನ ಮಾಡಾಕ. ನೋಡಿ ಈಗ ಹೆಂಗೆ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮೂಲಂಗಿ ಪಚಡಿ ರೆಡಿ ಆಯ್ತು. ಬರ್ರಿ, ಅದಕ್ಕೆ ಬಿಸಿ ಬಿಸಿ ಚಪಾತಿ ಮಾಡ್ತೀನಿ. ಇವಾಗ ಹಂಚ್ ಕಾಯಕ್ಕೆ ಇಟ್ಟೀನಿ. ಪದ್ರಿನ ಚಪಾತಿ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ. ನೋಡ್ರಿ, ಚಪಾತಿ ಮಾಡ್ತೀನಿ ಇವಾಗ. ನೋಡಿ, ಬಿಸಿ 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 ಚಪಾತಿ.
ಬಿಸಿ ಬಿಸಿ ಚಪಾತಿ ರೆಡಿ ಆಗ್ತಾ ಇದೆ. ನಾ ಹಿಟ್ಟು ಸ್ವಲ್ಪ ಮಿದು ನಾದ್ತೀನಿ, ಅಂದ್ರೆ ಚೆನ್ನಾಗಿ ಬರ್ತೈತೆ ಇದು. ನಾದ್ಬೇಕಾದ್ರೆ ಸ್ವಲ್ಪ ತುಪ್ಪ ಹಾಕಿ ನಾದಿದ್ರೆ ಚೆನ್ನಾಗಿ ಬರ್ತವೆ ಚಪಾತಿ, ಸಾಫ್ಟ್ ಆಗಿ ಚೆನ್ನಾಗಿರ್ತೈತಿ. ಒಂಟಿನೂ ಮಾಡ್ಬೋದು, ಈ ತರ ಪದರ ಚಪಾತಿ ಮಾಡಿದ್ರು ಚೆನ್ನಾಗಿರುತ್ತೆ. ಇದು ನಾನು ಚಪಾತಿ ಮಾಡೋದು ಅಮೆಜಾನ್ ಅಲ್ಲಿ ತರಿಸಿನಿ. ಯಾರಿಗಾರ ಬೇಕಾದ್ರೆ ಹೇಳ್ರಿ, ಲಿಂಕ್ ಕೊಡ್ತೀನಿ. ಚೆನ್ನಾಗಿರುತ್ತೆ. ಅವಾಗ ಕಟ್ಟಿ ತೊಳಕಿತ್ತಾರ. ನೋಡಿ ಚಪಾತಿ ರೆಡಿ ಆಯ್ತು. ಈಗ ಪಲ್ಯ ರುಚಿ ಹೆಂಗಿದೆ ಅಂತ ಹೇಳ್ತೀನಿ ಬರ್ರಿ. ಬಿಸಿ ಬಿಸಿ ಊಟ ರೆಡಿ ಆಗಿತ್ತು ನೋಡ್ರಿ. ಟೇಸ್ಟ್ ಮಾಡೋಣ ಹೆಂಗಿತ್ತು ರುಚಿ ಅಂತ ನಿಮ್ಗೆ ಹೇಳ್ತೀನಿ ನೋಡ್ರಿ. ಇದನ್ನ ನೋಡ್ತೀನಿ ಹೆಂಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ನೋಡಿ ನೋಡಿ ನೋಡಿ. ಹಬ್ಬ ಹೆಂಗಿದೆ ನೋಡಿ, ಸಖತ್ತಾಗಿ ಬಂದಿದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಟ್ರೈ ಮಾಡಿ. ಅದ್ರ ಜೊತೆಗೆ ಈ ಸೌತೆಕಾಯಿ ಇದೆ, ಮೆಂತ್ಯ ಸೊಪ್ಪಿದೆ. ಇದು ಹಾತರ್ಕಿ ನಮ್ಮ ಊರಾಗ ಪದ್ಲ ಬೆಳೆದಿದ್ರು. ಇದು ಇದಕ್ಕೇನು ಬೀಜ ಗೊಬ್ಬರ ಏನ್ ಬೇಕಾಗಿಲ್ಲ, ತಾನಾಗೆ ಬೆಳಿತಿತ್ತು. ಬರ್ರಿ ಇವಾಗ ಮೂಲಂಗಿ ಪಚಡಿ ಟೇಸ್ಟ್ ಮಾಡ್ತೀನಿ ನೋಡಿ ಹೆಂಗಿದೆ ನೋಡಿ. ಅದು ನೋಡಿ ನೋಡಿ, ಇದ್ರ ಜೊತೆ ಕಾಂಬಿನೇಷನ್ ಅಂತೂ ಮಸ್ತ್ ಆಗುತ್ತೆ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಚಲೋ ಆಗೈತೆ ನೋಡ್ರಿ ಅಡಿಗೆ ಊಟ. ನಿಮ್ಗೆ ಇಷ್ಟ ಆದ್ರ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು ರೀ.